ಸುದ್ದಿನ ತಂದ ಹಾಗಿದೆ. ಊರಿಗೆ ಗೌರಂಗ ಮಹರ್ಷಿಗಳು ಅಂತ ದೊಡ್ಡ ಸ್ವಾಮಿಗಳು ಬಂದಿದ್ದಾರೆ. ಸುದ್ದಿ ನನ್ನ ಕಿವಿಗೂ ತಲುಪ್ತು. ಅವರೇನೋ ಬಹಳ ದೊಡ್ಡ ಸಿದ್ಧಿ ಪುರುಷರಂತೆ, ಪವಾಡಗಳೆಲ್ಲ ಮಾಡ್ತಾರಂತೆ. ನಿಜ ಯಜಮಾನ್ರೇ, ಅವ್ರ ಊರಿಗೆ ಬಂದಾಗ ಸತ್ಯಮೂರ್ತಿಯವ್ರ ಮನೆಗೆ ಹೋಗಿ ಏನೋ ಭವಿಷ್ಯ ಹೇಳಿದ್ದಾರೆ. ಅದು ಏನು ಅಂತ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಮಹರ್ಷಿಗಳ ಹತ್ರ ಹೋಗಿದ್ರು. ಅವ್ರ ವಂಶಕ್ಕೆ ಕಂಟಕ ಇನ್ನೂ ತಪ್ಪಿಲ್ಲ ಯಜಮಾನ್ರೇ. 300 ವರ್ಷಗಳ ಹಿಂದೆ ಆ ಸೂರ್ಯಮಣಿ ಕಳೆದು ಹೋಗಿತ್ತು. ಅದನ್ನ ಹೇಗಾದರೂ ವಾಪಸ್ ತಗೋಬನ್ನಿ ಅಂತ ಹೇಳಿದ್ರು. ಆ ಸೂರ್ಯಮಣಿ ಸಾಮಾನ್ಯದಲ್ಲ ಅಂತ ಮಹರ್ಷಿಗಳು ಹೇಳ್ತಿದ್ರು. ಒಟ್ನಲ್ಲಿ ಆ ಸೂರ್ಯವಂಶದವ್ರಿಗೆ ಆ ಸೂರ್ಯಮಣಿ ಬಹಳ ಅವಶ್ಯಕತೆ ಇದೆ. ಆಹಾ, ಬೇರಾ ಎಂಥ ಸುದ್ದಿ ತಗೊಂಬಂದಿದೀಯ. ಮರುಭೂಮಿನಲ್ಲಿ ದಾಹದಿಂದ ಒದ್ದಾಡ್ತಾ ಇದ್ದವನಿಗೆ ಜೀವಜಲ ಸಿಕ್ಕದಾಗಾಯ್ತು. ಅಷ್ಟೇ ಅಲ್ಲ ಯಜಮಾನ್ರೇ, ಆ ಸೂರ್ಯಮಣಿ ಸಿಗಬೇಕಾದ್ರೆ ಕೆಲವೊಂದು ವ್ರತ ನೇಮ ನಿಷ್ಠೆಯಿಂದ ಮಾಡಬೇಕು ಅಂತ ಮಹರ್ಷಿಗಳು ಹೇಳಿದ್ರು. ಅದನ್ನ ನೆರವೇರಿಸೋದಕ್ಕೆ ಸತ್ಯಮೂರ್ತಿ ಕುಟುಂಬ 12 ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ತಿದ್ದಾರೆ. ಅವರು 108 ದಿವಸ ಊರಲ್ಲಿ ಇರಲ್ಲ. ಅಂತೂ ನಮ್ಮ ಮನೆ ದೇವರು ನಮ್ಮ ಕೈ ಬಿಡಲಿಲ್ಲ. ನಮಗೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ.